ನನ್ನ ಬೆಸ್ಟ್ ಫ್ರೆಂಡ್ ಅವಳ ಗೇಮ್ ಆಫ್ ಥ್ರೋನ್ಸ್ ಥೀಮ್ ಮದುವೆಯಲ್ಲಿ ನಾನು ಬ್ರೈಡ್ಸ್‌ಮೇಡನ್ ಆಗಿರಬೇಕೆಂದು ಬಯಸಿದ್ದಾಳೆ. ಆದರೆ ಅಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಲೀಲಾ ಮತ್ತು ಅವಳ ಭಾವಿ ಪತಿ ಬೆನ್ ಆ ಶೋಗೆ ಸಂಪೂರ್ಣವಾಗಿ ದಾಸರಾಗಿದ್ದಾರೆ. ಅಂದರೆ ಜೀವನವನ್ನೇ ಮರೆತು ಕನ್ವೆನ್ಷನ್‌ಗಳಲ್ಲಿ ಆ ಪಾತ್ರಗಳ ಉಡುಪು ಧರಿಸುವ ಮಟ್ಟದ ಹುಚ್ಚು ಅವರಿಗೆ. ನಾನು ಬ್ರೈಡ್ಸ್‌ಮೇಡನ್ ಆಗಿರುತ್ತೇನೆ ಎಂದು ಅವಳು ಹೇಳಿದಾಗ ನಾನು ತುಂಬಾ ಖುಷಿಪಟ್ಟೆ. ಆದರೆ ಅವಳ ನಿರೀಕ್ಷೆಗಳು ಏನೆಂದು ತಿಳಿದಾಗ ನನಗೆ ಶಾಕ್ ಆಯಿತು. ಅವಳಿಗೆ ಸಾಮಾನ್ಯವಾದ ಡ್ರೆಸ್‌ಗಳು ಬೇಡ. ಇಡೀ ಬ್ರೈಡಲ್ ಪಾರ್ಟಿಗೆ ಕಸ್ಟಮ್ ಮೇಡ್ ಕಾಸ್ಟ್ಯೂಮ್‌ಗಳು ಮತ್ತು ದುಬಾರಿ ಲೇಸ್ ಫ್ರಂಟ್ ವಿಗ್‌ಗಳು ಬೇಕಂತೆ. ಒಬ್ಬರಿಗೆ ಕನಿಷ್ಠ $3,000 ಖರ್ಚಾಗುತ್ತದೆ. ಆದರೆ ನನ್ನನ್ನು ನಿಜವಾಗಿಯೂ ಬೆಚ್ಚಿಬೀಳಿಸಿದ ವಿಷಯವೆಂದರೆ, ಮದುವೆಯ ನಂತರ ನಮ್ಮೆಲ್ಲರ ಉಡುಪುಗಳನ್ನು ಅವಳ ಮನೆಯಲ್ಲಿರುವ ಗೇಮ್ ಆಫ್ ಥ್ರೋನ್ಸ್ ರೂಮಿನಲ್ಲಿ ಮ್ಯಾನಿಕ್ವಿನ್‌ಗಳಿಗೆ ಹಾಕಲು ಅವಳು ಇಟ್ಟುಕೊಳ್ಳುತ್ತಾಳೆ ಎಂದು ಹೇಳಿದ್ದಾಳೆ. ಅಂದರೆ ನಾನು ಒಂದು ದಿನದ ಕೇವಲ ಪ್ರದರ್ಶನಕ್ಕಾಗಿ ಸಾವಿರಾರು ಡಾಲರ್‌ಗಳನ್ನು ಪಾವತಿಸಬೇಕು. ಆಮೇಲೆ ಆ ಉಡುಪನ್ನು ಅವಳಿಗೆ ಒಂದು ಟ್ರೋಫಿಯಂತೆ ನೀಡಬೇಕು. ನಾನು ಅವಳಿಗೆ ಬೆಂಬಲ ನೀಡಲು ಪ್ರಯತ್ನಿಸಿದೆ. ಆದರೆ ಬೇರೆಯವರ ಹವ್ಯಾಸದಲ್ಲಿ ಒಂದು ಪ್ರಾಪರ್ಟಿಯಾಗಿರಲು ಇಷ್ಟು ದೊಡ್ಡ ಮೊತ್ತವನ್ನು ಪಾವತಿಸುವುದು ನನಗೆ ಸಾಧ್ಯವಿಲ್ಲ. ಷಗಳು ಇನ್ನೂ ಕೆಟ್ಟದಾದವು, ಏಕೆಂದರೆ ಅವಳು ಮತ್ತು ಬೆನ್ ಯಾವ ಪಾತ್ರಗಳ ಉಡುಪು ಧರಿಸುತ್ತಿದ್ದಾರೆ ಎಂದು ನಾನು ಕೊನೆಗೆ ಹುಡುಕಿ ನೋಡಿದೆ. ಆ ಎರಡು ಪಾತ್ರಗಳ ನಡುವಿನ ಸಂಬಂಧವು ಪ್ರೀತಿಯಲ್ಲ, ಬದಲಾಗಿ ಆಘಾತ ಮತ್ತು ಭಯದ ಮೇಲೆ ಆಧಾರಿತವಾಗಿದೆ ಎಂದು ಹೇಳುವುದು ಸರಿ. ನಾನು ಅಧಿಕೃತವಾಗಿ ಈ ಮದುವೆಯಿಂದ ಹೊರಬರುತ್ತಿದ್ದೇನೆ.